ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ. ಕನ್ನಡ ಅನುಷ್ಠಾನದ ಇಲ್ಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳದಾರು, ಕಂದಾಯ ಅಧಿಕಾರಿಗಳದಾರು. ನಾವು ಫೋನ್ ಮಾಡ್ತೀವಿ, ಅವ್ರ ಫೋಟೋಗಳು ಕಳಿಸ್ತೀವಿ. ಯಾವುದೇ ಕನ್ನಡ ಅನುಷ್ಠಾನದ ಕೆಲಸ ಆಗ್ತಾ ಇಲ್ಲ. ದಯವಿಟ್ಟು ತಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೂಚಿಸಬೇಕು. ಈಗಾಗಲೇ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಕನ್ನಡ ರಾಮಯ್ಯ ಅಂತ ಕರಿತೀವಿ. ನಮಗೆ ಹೆಮ್ಮೆ ವಿಷಯ. ಯಾಕಂದರೆ ಅವ್ರ ರಕ್ತದಲ್ಲಿ ಬಂದಿದ ಅವರು ನಮ್ಮ ಮಧುರೆಗಿದ್ದಾರೆ. ಮುಖ್ಯವಾಗಿ ವಿಷಯ ಅಂದರೆ ಸರ್, ತಮ್ಮ ಸರ್ಕಾರ ಇದ್ದಾಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ 60% ಕನ್ನಡ ಬಳಕೆ ಮಾಡಬೇಕಂತ ಕಡ್ಡಾಯ ಆದೇಶ ಮಾಡಿದ್ರು ಸರ್. ಇದೇ ಒಂದು ನಾವು ಪ್ರೇರಣೆ ಇಟ್ಕೊಂಡು ಮಹಾನಗರ ಪಾಲಿಕೆಗೆ 8-10-2020 ಮನವಿ ಕೊಟ್ಟಿದ್ವಿ ಸರ್. ಅವರಿಗೆ ಏನಂದರೆ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 3,500 ನಾಮಫಲಕಗಳು ಸರ್. ಈ ರೀತಿ ನೋಡಬಹುದಲ್ಲ ತಾವು, ಯಾವ ರೀತಿ ಮಹಾನಗರ ಪಾಲಿಕೆ ಅಂತೇಳಿ ಈ ರೀತಿ ಅದು ತ್ರಿಭಾಷೆಯಲ್ಲಿ ಬರೆದಿದ್ದಾರೆ ಸರ್. ಇದು ಮಹಾನಗರ ಪಾಲಿಕೆ ಸ್ವತಃ ಉಲ್ಲಂಘನೆ ಮಾಡ್ತಾ ಇದೆ. ದಯವಿಟ್ಟು ನಾನು ವಿನಂತಿ ಅಂದರೆ ಸರ್, ಇವರೇ ಉಲ್ಲಂಘನೆ ಮಾಡಿರುವಾಗ ಇವರು ಎಷ್ಟು ಮಟ್ಟಿಗೆ ಮಾನ್ಯ ಸಿದ್ದರಾಮಯ್ಯನವರು ಕನ್ನಡ ರಾಮ ಅಂತ ಇಸ್ಕೊಳ್ಳೋರು, ಅವ್ರು ಎಷ್ಟು ಮರ್ಯಾದೆ ಕೊಡ್ತಾ ಇದ್ರು. ಯಾರು ಆಯುಕ್ತರು ಪ್ರತಿಯೊಂದು ವಿಷಯದಲ್ಲಿ ಆಯುಕ್ತರು ಕನ್ನಡನೆ ಮಾಡ್ತಾ ಇದ್ದಾರೆ ಸರ್. ಅದರ ಸಲುವಾಗಿ ಅವ್ರ ಮೇಲೆ ಕಟ್ಟಡ ಆದೇಶ ಮಾಡ್ಬೇಕು ಸರ್. ಯಾಕಂದ್ರೆ ಯಾರಾದ್ರೂ ಅಂಗಡಿ ಫಲಕದ ಮೇಲೆ ಕನ್ನಡ ಬರೆದಿದ್ರೆ ಅವ್ರು ನೋಟಿಸ್ ಕೊಡ್ತಾರೆ, ಮಹಾನಗರ ಪಾಲಿಕೆ ನೋಟಿಸ್ ಕೊಡ್ತಾರೆ, ಅವ್ರ ಕೇಸ್ ಹಾಕ್ತಾರೆ. ಆದ್ರೆ ಸ್ವತಃ ಮಹಾನಗರ ಪಾಲಿಕರು ತಮ್ಮ ಫಲಕದ ಮೇಲೆ 3,500 ಸರ್, ಉದ್ಯಾನ ಆಗಿರಬಹುದು, ಕಾಲೇಜ್ ಆಗಿರಬಹುದು, ವೃತ್ತಗಳಲ್ಲಿ ಸಂಪೂರ್ಣವಾಗಿ ತ್ರಿಭಾಷೆ ಬರೆದಿದೆ ಸರ್. ಈ ರೀತಿ ನಾವು ಮನವಿ ಕೊಟ್ಟಾಗ ಅವರು ರಾಜ್ಯ ಕನ್ನಡ ಪ್ರಾಧಿಕಾರಕ್ಕೆ ಇದಕ್ಕೆ ಸಲಹೆ ತಗೊಂಡ್ರು ಸರ್. ಅವ್ರು ಏನಂದ್ರೆ ಅವ್ರೇ ಹೇಳ್ತಾರೆ ಸರ್, ತ್ರಿಭಾಷಾ ಸೂತ್ರದಲ್ಲಿ ನಾವು 3 ಭಾಷೆ ಬರೀಬೇಕಂತ ಹೇಳಿ ಹೇಳಿದ್ದಾರೆ ಅಂತೇಳಿ ಮಹಾನಗರ ಪಾಲಿಕೆ ನಮ್ಮ ಪತ್ರ ಬರೆದ್ರು ಸರ್. ಈ ರೀತಿಯಾಗಿ ಮಹಾನಗರ ಪಾಲಿಕೆಯವರು ಕನ್ನಡದ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಆಮೇಲೆ ಅನುಷ್ಠಾನ ತರ್ತಾ ಇಲ್ಲ. ನನಗೆ ವಿನಂತಿ ಏನಿದೆ ಸರ್, ಅವರ ಮೇಲೆ ನಾವು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂತ ಆಗಲೇಬೇಕು, ಒಳ್ಳೆಯದು ಸರ್. ಇದೇ ರೀತಿಯಾಗಿ ಮಹಾನಗರ ಆಯುಕ್ತರ ಜೊತೆ ಅವರು ಸಂಪೂರ್ಣವಾಗಿ ಅವರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ, ಯಾವುದೇ ಒಂದು ರಾಜಕಾರಣಿ ಮಾತು ತಿಳ್ಕೊಂಡು ನಮ್ಮ ಕನ್ನಡಿಗರ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದನ್ನ ನಾವು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಎಷ್ಟು ಸಹಿಸ್ಕೋಬೇಕು ನಾವು ಸರ್. ಇದನ್ನ ತಾವೇನೋ ಮಾಡದೆ ಹೋದ್ರೆ ಸರ್ಕಾರದ ಮೇಲೆ ನಾವು ನಮ್ಮ ಸರ್ಕಾರ ಇದೆ, ಕನ್ನಡ ಸರ್ಕಾರ ಇದೆ, ನಾವು ಏನು ಮಾಡಕ್ಕೆ ಸಾಧ್ಯ. ಆದ್ರೂ ಸಹಿತ ಯಾರು ಸರಿಯಾದ ಕೆಲಸ ಮಾಡೋಲ್ಲ, ಅವ್ರನ್ನ ನೀವು ಎತ್ತಂಗಡಿ ಮಾಡಬೇಕು. ಒಳ್ಳೆಯದು. ಎರಡನೇದಾಗಿ ಮಹಾನಗರ ಪಾಲಿಕೆಯನ್ನ ಸೂಪರ್ ಸೀಡ್ ಮಾಡೋ ಮುಖಾಂತರ, ಯಾಕೆ ಕಳೆದ ಇಷ್ಟು ಇತಿಹಾಸದಲ್ಲಿ 2 ಬಾರಿ ಸೂಪರ್ ಸೀಡ್ ತಾವು ಮಾಡಿದ್ರಿ, ಅವ್ರ ಪಾಠ ಕಲಿಸಿದ್ರಿ. ಇವತ್ತೇನಾಗಿದೆ ಸರ್, ಮೊದಲಿಗೆ ಭಾಷಾವಾರು ಚುನಾವಣೆ ಆಗ್ತಿತ್ತು. ಇವತ್ತೇನಾಗಿದೆ, ಬಿಜೆಪಿ ಕಾಂಗ್ರೆಸ್ ಪಕ್ಷವಾರ ಚುನಾವಣೆ ನಡೀತಾ ಇದೆ. ಆಮೇಲೆ ಯಾರೇ ಪಕ್ಷದ ಕನ್ನಡಿಗರಿದ್ದಾರೆ ಅವರು, ನಾವು ಅವ್ರು ಯಾರೇ ಭಾಷಣ ಸಾಧ್ಯ ಇಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಕನ್ನಡಿಗರೇ. ನಾವು ಕನ್ನಡಿಗರು, ನಾವು ಒಂದು ಪಕ್ಷರಿದ್ದೇವೆ. ಅದು ಮುಖ್ಯ ಸರ್. ನಮಗೆ ಕನ್ನಡನ ಎತ್ತಿಡಿದಂಗೆ ಕೆಲಸ ಮಾಡಬೇಕು. ಬಿಜೆಪಿಲಿ ಕಾಂಗ್ರೆಸ್ ಅಲ್ಲಿ ಏನ ನಮಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ನಮ್ಮದು ಅಂತಕ್ಕಂಥ ಗೊತ್ತುವಳಿ ಸ್ವೀಕಾರ ಮಾಡದಿದ್ರೆ ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಕೆಲವು ದಿನಗಳ ನಮಗೆ ಟೈಮ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಎಲ್ಲ ಹೋರಾಟ ಮುಗಿದಿದೆ. ಅದರ ಸಲುವಾಗಿ ತಾವು ಮಂತ್ರಿಗಳಿದ್ರಿ, ತಾವು ಕಟ್ಟಿದ ಆದೇಶ ಮಾಡ್ರಿ. ಯಾಕಂದ್ರೆ ಬಂದಿದ್ರಿ, ಮೊದಲನೇ ಬಂದಿದ್ರಿ. ನಾವು ಕನ್ನಡಿಗರನ್ನ ತಮ್ಮ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿಯನ್ನ ನಮ್ಮದು 60% ಇದೆ ಸರ್. ಈ ರೀತಿ ಅವ್ರಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಿ ವಿನಂತಿ ಮಾಡ್ತೇವೆ ಸರ್. ಅದ್ರ ಕೆಲವೊಂದು ದಾಖಲೆ ಸರ್ ನೋಡ್ಬೋದು. ನಿನ್ನೆ ಖಂಡಿತ ನಾನು ಇದನ್ನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಕಾಂಗ್ರೆಸ್ ಜೊತೆ ಮಾತನಾಡಿ ಗೊತ್ತುವಳಿನ ಪಾಲಿಕೆಯಿಂದ ಸ್ವೀಕಾರ ಮಾಡೋದಕ್ಕೆ ನಮ್ದು ಯಾವುದೇ ಅಡ್ಡಿ ಇಲ್ಲ ಅನ್ನೋ ರೀತಿ ಒಂದು ನಿರ್ಣಯ ಕಳಿಸ್ತಾರೆ ಸರ್. ಏನಂದ್ರೆ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಮಹಾಪೌರರು ಮತ್ತು ಉಪಮೇಯರ್ ಏನಿದ್ದಾರೆ ಸರ್, ಇವ್ರಿಗೆ ಏನಾದ್ರು ರಾಜಕೀಯ ನಾಯಕರೇನು ಒತ್ತಡ ಇದೆಯಾ ಅಥವಾ ಯಾಕಂದ್ರೆ ಏನಾದ್ರು ನಾಯಕರು ಪ್ರಭಾವನೂ ಇಲ್ಲ. ಆಕ್ಚುಲಿ ಈ ತರ ನೀವು ಬಂದು ಇಲಾಖೆಗೆ ಕಳಿಸಿರೋದು ನನ್ಗೆ ಗೊತ್ತಾಗಿದ್ದೆ ಮೊನ್ನೆ. ಕಾನೂನು ಅಭಿಪ್ರಾಯ ಬಂದಿರೋದು 21ನೇ ತಾರೀಕು. ಆ ಕಾನೂನು ಅಭಿಪ್ರಾಯ ಬಂದಿರೋದು ನನ್ಗೆ ಗೊತ್ತಾಗಿರೋದು ನೆನ್ನೆ. ಬಹಳ ಗಂಭೀರವಾದಂತ ವಿಚಾರ. ಕರ್ನಾಟಕ ನಾಡು ನುಡಿ ನೆಲ ರಕ್ಷಣೆ ವಿಚಾರ. ಸೊ ಹಾಗಾಗಿ ಬೆಳಗಾವಿ ನಾವು ಯಾವ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಸಾಧ್ಯ. ಇದು ನಮ್ಮ ಅವಿಭಾಜ್ಯ ನಿರ್ಣಯ ಆಗಲೇಬೇಕು. ಅದನ್ನ ಮಾಡೋಣ. ಯಾಕಂದ್ರೆ ನಮ್ಮ ಸರ್ಕಾರಗಳೇ ಮಾಡಿವೆ, ಅದ್ರೊಳಗೆ ಪಾಲಿಕೆ ಮಾಡೋದಕ್ಕೆ ಏನು ಖಂಡಿತ ಮಾಡ್ತಾರೆ. ಬ್ಯಾನರ್ ಹಾಕ್ತಾರೆ ಸರ್, ನಾಮಫಲಕ ಹಾಕ್ತಾರೆ. ಅದನ್ನ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವು ಮಾಡಂಗಿಲ್ಲ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಏನು ಅದನ್ನೆಲ್ಲ ಇದು ತೆರವು ಮಾಡ್ತಾರೆ ಸರ್. ಈಗ ಅನ್ಯ ಭಾಷೆಯಲ್ಲಿ ಇರುವಂಥ ಇದು ಏನು ಬಿಲ್ಡಿಂಗ್ ಫ್ಲೆಕ್ಸ್ಗಳು ಇದಾವೆ, ಈ ಬ್ಯಾನರ್ಗಳು ಕಟ್ಟೋಗಳು ಇರ್ತಾವಲ್ಲ, ಅವನ್ನೆಲ್ಲ ಯಾಕೆ ಇವರು ತೆರವು ಮಾಡಂಗಿಲ್ಲ? ನಾವೇನು ಹೋರಾಟಗಾರ ಹೋರಾಟ ಮಾಡಕ್ ಹೋದ್ರೆ ವಿಷಯ ನಾನು ಗಮನಕ್ಕೆ ತಂದಿದ್ದೀರಿ. ಇವತ್ತು ನಾನು ರಿವ್ಯೂ ಮೀಟಿಂಗ್ ಮಾಡಕ್ಕೆ ಬಂದಿದ್ದೇನೆ ನಮ್ಮ ಇಲಾಖೆದು. ಅದರೊಳಗೆ ನಮ್ಮ ಮಹಾನಗರ ಪಾಲಿಕೆದು ಮೀಟಿಂಗ್ ಮಾಡ್ತೇನೆ. ಸೊ ಈ ವಿಷಯಗಳನ್ನು ಖಂಡಿತ ಅಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳಿಗೆ ಸರಿಯಾದ ಸೂಚನೆ ಕೊಡ್ತಾರೆ. ಸರ್ ಮತ್ತೊಂದು ವಿಷಯ ಹೇಳ್ತಾನೆ ದಯವಿಟ್ಟು ನಿಮಗೆ. ಈಗ 35 ಜನ ಬಿಜೆಪಿ ಇದ್ದಾರೆ, ಕರೆಕ್ಟಾ? ಅದರಲ್ಲಿ ಪಕ್ಷೇತರು 10 ಜನ, ಕಾಂಗ್ರೆಸ್ 10 ಜನ ಇದ್ದಾರೆ. ಆಮೇಲೆ ಸ್ಥಳೀಯ ಶಾಸಕರು ಕೂಡ ನಮ್ಮವರದಾಗ ಉತ್ತರದಾಗ
ದಕ್ಷಿಣದಾಗಂತವ್ರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಭಯ್ ಪಾಟೀಲ್ ಅವ್ರಿಗೆ ವೋಟ್ ಬ್ಯಾಂಕ್ ಇದೆ ಮಾಡ್ತಾ ಇದ್ದಾರೆ. ಬಟ್ ನಾನು ಇವ್ರಿಗೆ 4 ಸಲ ಮನಿ ಮಾಡ್ಕೊಂಡೆ ಸರ್ ಅವರಿಗೆ, ಆಶಿಫ್ ಶೇರ್ ಸರ್ ಅವರಿಗೆ. So today I come to Belagavi to conduct review meeting of my department, that is Belgaum City Corporation and Belgaum Urban Development Authority. What he has said while resigning from the Chief Minister post itself, he had said that he would not contest elections in 2028 and he would continue in active politics and continue to raise voice in favor of the downtrodden. See, I have already told many times there are many leaders in Karnataka who are committed to Hainda cause. So any of them who will work in the interest of the Hainda communities in future, they will definitely become the leaders of the Hainda communities. ಸಿದ್ದರಾಮಯ್ಯ ಅವರು ಸಕ್ರಿಯ ರಾಜಕಾರಣದಲ್ಲಿ So he will continue in active politics and he will continue to raise voice for the downtrodden and the poor people. ಕಾರ್ಪೊರೇಷನ್ಗೆ I have no information about that. I'll just check with the officers today in the meeting. If there was any special grants was coming from the state government or from CM. If it's not coming now, then I will bring it to the notice of the government and CM. ಸರಿ L&T ಕಂಪ್ನಿ L&T company, they are doing the work of supplying water to the Belgaum Corporation, to the Belgaum city. So as a part of their work, they have dug roads. But they are also supposed to close the roads, restore the roads after their work is done. So that cost of that closing the roads is also included in the water supply work itself. So they have to restore the roads also. So I'll tell in the review meeting also. ಕೊನೆಯದಾಗಿ ಸಚಿವ ಸಂಪುಟ See, today our High Command has called our CM and my father and other leaders for discussion. So once after the discussions over, they'll take final decisions to whom to induct into the cabinet.